ಅಥೋ ವಿಹಾಯೇಮ ಮುಮುಂಚ ಲೋಕಂ ವಿಮೃಶ್ಯತೌ ಹೇಯತಯಾ ಪುರಸ್ತಾತ್ ಕೃಷ್ಣಾಂಘ್ರಿ ಸೇವಾ ಮನಿಮಭಿಮನ್ಯಮಾನಃ ಉಪಾವಿಶತ್ ಪ್ರಾಯ ಮಮರ್ತ್ಯ ನದ್ಯಾಂ. ಭಾಗವತ್ ಸಾರೋದ್ಧಾರದ 23ನೇ ಶ್ಲೋಕ ಇದು. ಅದರ ಶ್ರವಣವನ್ನು ಕಳೆದ ಭಾಗದಲ್ಲಿ ಈಗಾಗಲೇ ಪ್ರಾರಂಭಿಸಿದ್ದೇವೆ. ಈಗ ಅದರ ವಿಮರ್ಶೆಯನ್ನೇನು ಹಿಂದೆ ನೋಡಿದ್ದೇವೆ, ಅದಕ್ಕೆ ಸಂಬಂಧಿಸಿದಂತೆ ಮತ್ತಷ್ಟು ವಿಮರ್ಶೆಯನ್ನು ಕೂಡ ನಾವು ನೋಡಬೇಕಾಗಿದೆ. ಪರೀಕ್ಷಿತ ರಾಜ ಯಾವ ಮನೋಭಾವದಲ್ಲಿದ್ದ, ಸಾವನ್ನು ತಪ್ಪಿಸಿಕೊಳ್ಳುವಂತಹ ಮನೋಭಾವದಲ್ಲಿದ್ದನೋ ಹೇಗೆ, ಮತ್ತೆ ಆತನ ಅರಮನೆ ಮುಂತಾದ ವ್ಯವಸ್ಥೆ ಮಾಡ್ಕೊಂಡಿದ್ನಲ್ಲ ಸರ್ಪದರ್ಶನದಿಂದ ತಪ್ಪಿಸ್ಕೊಳ್ಳಿಕ್ಕಾಗಿ, ಆ ವ್ಯವಸ್ಥೆ ಎಲ್ಲ ಹೇಗಿತ್ತು ಅಂತ ಅನ್ನೋದನ್ನ ಈಗ ಮುಂದೆ ನೋಡಬೇಕು. ಗುರುಗಳಾದ ಪುರಾಣಿಕಾಚಾರ್ಯರ ಪುಸ್ತಕದಲ್ಲಿ ಅದು 73ನೇ ಪುಟ. ಗಂಗೆಯ ದಕ್ಷಿಣ ತೀರದಲ್ಲಿ ರಾಜ ಪ್ರಾಯೋಪವೇಶ ಕೂತ್ಕೊಂಡ ಅಂತ ಭಾಗವತ ಹೇಳಿದೆ. 1ನೇ ಸ್ಕಂದದ 19ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ಆ ಸಂಗತಿ ಬಂದಿದೆ. ಈಗಾಗಲೇ ಅದನ್ನು ನೋಡಿದ್ದೇವೆ. ಉಪಾವಿಶತ್ ಪ್ರಾಯ ಮಮರ್ತ್ಯ ನದ್ಯಾಂ ಅಂತ. ಇದು 5ನೇ ಶ್ಲೋಕ ಹೀಗೆ ಹೇಳಿದೆ. ಇದಲ್ಲದೆ 17ನೇ ಶ್ಲೋಕದಲ್ಲೂ ಕೂಡ ಈ ಹಿಂದೆ ನೋಡಿದ್ದೇವೆ ಅದನ್ನು. ಉದಂಗ್ಮುಖೋ ದಕ್ಷಿಣ ಕೂಲಾಸ್ತೆ ಸಮುದ್ರ ಪತ್ನ್ಯಾ ಸ್ವಸುತನ್ಯಸ್ತಭಾರ ಅಂತ. ಅಲ್ಲೂ ಕೂಡ ಅವನು ಪ್ರಾಯೋಪವೇಶ ಕೂತ್ಕೊಂಡ ಅಂತ ವರ್ಣನೆ ಬಂದಿದೆ. ಮತ್ತೆ ಮಹಾಭಾರತವನ್ನ ನಾವು ಗಮನಿಸಿದರೆ ಗಂಗಾ ಪ್ರವಾಹದ ನಡುವೆನೆ ರಾಜನಿಗೆ ಒಂದು ಏಕಸ್ತಂಭದ ಅರಮನೆ ಇತ್ತೆಂತ ಕಾಣಿಸ್ತದೆ. ಇಲ್ಲಿಯೂ ವಿರೋಧ ಮೇಲ್ನೋಟಕ್ಕೆ ಕಾಣ್ತದೆ, ಆದ್ರೆ ವಿರೋಧ ಇಲ್ಲ. ಅದನ್ನೆಲ್ಲ ಪುರಾಣಿಕಾಚಾರ್ಯ ಹೇಳಿದ್ದಾರೆ. ಭಾಗವತದಲ್ಲಿ ತೀರದಲ್ಲಿ ಕೂತ್ಕೊಂಡ ಅಂತಿದೆ. ಅದರ ಅರ್ಥ ತೀರದ ಸಮೀಪದಲ್ಲೇ ಇದ್ದಂತಹ ಪ್ರವಾಹದ ಮಧ್ಯದಲ್ಲಿ ಅರಮನೆಯಲ್ಲಿ ಕೂತ್ಕೊಂಡ ಅಂತ. ಪ್ರಾಯ ಇಲ್ಲಿ ಪುರಾಣಿಕಾಚಾರ್ಯರು ಬೇರೆ ಯಾವುದೋ ಒಂದು ಭಾಗವತದ ವ್ಯಾಖ್ಯಾನವನ್ನ ವಿಮರ್ಶಿಸ್ತಾ ಇದ್ದಾರೆ. ಯಾರು ಮಾಡಿದ್ದು ಅಂತ ನಮ್ಗೆ ಇಲ್ಲಿ ಸ್ಪಷ್ಟ ಆಗೋದಿಲ್ಲ. ಅದರ ಉಲ್ಲೇಖವನ್ನು ಹೀಗೆ ಮಾಡಿದ್ದಾರೆ ಪುರಾಣಿಕಾಚಾರ್ಯ, ಸ್ಪಷ್ಟವೇ ಇದೆ ಅಲ್ಲಿ. ರಾಜ್ಯ ಲೋಭ ಶರೀರದ ಮೋಹಕ್ಕೊಳಗಾಗಿದ್ದಂತಹ ರಾಜ ಪರೀಕ್ಷಿತ ತನಗೆ ಮುನಿಶಾಪ ಬಂದಾಗ ಮರಣ ಭಯದಿಂದ ತನ್ನ ಶರೀರವನ್ನು ಏನಾದರೂ ಮಾಡಿ ಕಾಪಾಡಬೇಕು ಅಂತ ಬಯಸಿ ಗಂಗಾ ಪ್ರವಾಹದ ನಡುವೆ ಏಕಸ್ತಂಭದ ಒಂದು ಅರಮನೆ ಕಟ್ಟಿಸಿದ್ದ. ಅಲ್ಲಿ ಹೊಕ್ಕು ಅಡಿಗೆ ಕೂತ್ಕೊಂಡಿದ್ದ. ಸುತ್ತಲೂ ರಾಜ್ಯ ರಕ್ಷಕರಾದಂತಹ ಮಂತ್ರಿಗಳಿಂದ ತನ್ನ ರಾಜ್ಯಭಾರವನ್ನ ಮಾಡಿಸ್ಕೊಂಡ. ವಿಷವೈದ್ಯರುಗಳ ಸಮೂಹದಿಂದ ವಿಷವೈದ್ಯರನ್ನು ಕೂಡ ಅಲ್ಲಿ ಕರೆಸಿ ತನ್ನ ರಕ್ಷಣೆಯನ್ನು ಕೂಡ ಮಾಡಿಕೊಂಡ. ಆದ್ರೂ ಅವನಿಗೆ ಮರಣ ತಪ್ಪಲಿಲ್ಲ ಅಂತ ಯಾರೋ ಒಬ್ರು ಈ ಪರೀಕ್ಷಿತ ರಾಜನ ಮನಸ್ಥಿತಿಯನ್ನು ವರ್ಣನೆ ಮಾಡಿದ್ದಾರೆ. ಹೀಗೆ ಕನಿಕರ ಪಡುವವರಿಗೆ, ಪರೀಕ್ಷಿತ ರಾಜನ ಬಗ್ಗೆ ಕನಿಕರ ಪಡುವವರಿಗೆ ನಾವೇ ಕನಿಕರ ಪಡಬೇಕು ಅಂತ ಪುರಾಣಿಕಾಚಾರ್ಯರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಆ ಗಂಗಾ ಪ್ರವಾಹದ ನಡುವೆ ಅವನು ಮನೆ ಕಟ್ಟಿಸಿಕೊಂಡಿದ್ದ ಅಂತಿದೆಯಲ್ಲ, ಪುರಾಣಿಕಾಚಾರ್ಯರು ಈ ಹಿಂದೆ 62ನೇ ಪುಟದಲ್ಲಿ ಒಂದಿಷ್ಟು ಸಂಗತಿಗಳನ್ನು ಹೇಳಿದ್ದಾರೆ. ಅದನ್ನ ನಾವೀಗ ಇನ್ನೊಂದು ಬಾರಿ ಇಲ್ಲಿ ನೋಡ್ಬೇಕು. ಆವಾಗ ನಾನು ಅದನ್ನ ಹೆಚ್ಚು ವಿಮರ್ಶಿಸಿರ್ಲಿಲ್ಲ, ಈಗ ಅದನ್ನ ವಿಮರ್ಶಿಸಬೇಕು ಅಂತ ತೊಡಗಿದ್ದೇನೆ. ಮೊದಲೇ ಅರಮನೆ ಇತ್ತೆ ಅಥವಾ ಅರಮನೆ ನಾಮೇಲೆ ಕಟ್ಟಿಸಿಕೊಂಡ್ನೆ ಅಂತನ್ನುವುದು ನಮಗಿರೋ ಪ್ರಶ್ನೆ. 62ನೇ ಪುಟದಲ್ಲಿ ಆ ವಿಷಯ ಇದೆ. ಈ ಧರ್ಮರಾಜ ತನ್ನ ಮೊಮ್ಮಗನಾದಂತಹ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿದ್ದ. ಮತ್ತೆ ಧರ್ಮದಿಂದ ಅವನು ಪ್ರಜಾ ಪರಿಪಾಲನೆ ಮಾಡಬೇಕಿತ್ತು. ತಾನು ತಕ್ಷಕನಿಂದ ಮರಣ ಹೊಂದಿದ್ರೆ ಆ ಕರ್ತವ್ಯಕ್ಕೆ ಚ್ಯುತಿ ಬಂದಂತಾಗ್ತದೆ, ಅಪಮೃತ್ಯು ದೋಷ ಬಂದು ಅಂತ ಆಗ್ತದೆ. ಅದಕ್ಕಾಗಿ ಮುನಿಶಾಪ ಬರುವುದಕ್ಕಿಂತ ಮುಂಚೆನೆ ಏಕಸ್ತಂಭದ ಅರಮನೆಯಲ್ಲಿದ್ದ ಹೊರತು ಮುನಿಶಾಪ ಬಂದ ಮೇಲೆ ಪ್ರಾಣ ಭಯದಿಂದ 1 ವಾರದೊಳಗೆ ಆ ಅರಮನೆ ಕಟ್ಟಿಸಿ ಅದರೊಳಗೆ ಅವನು ಹೊಕ್ಕಿ ಅಡಿಗೆ ಕೂತ್ಕೊಳ್ಳಿಲ್ಲ. ಇದು 62ನೇ ಪುಟದಲ್ಲಿದೆ.
ಮತ್ತದು 63ನೇ ಪುಟದಲ್ಲಿ ಮುಂದುವರೆದಿದೆ. ಮರಣ ಭಯದಿಂದಲೇ ಅಲ್ಲಿ ಅಡಿಗೆ ಕೂತ್ಕೊಂಡಿದ್ದ ಅಂತಾದ್ರೆ ಮತ್ತವನು ನಿರಶನ ವೃತ್ತದಿಂದ ಮರಣವನ್ನು ಹೊಂದಲಿಕ್ಕೆ ಹೇಗೆ ಬಯಸಿದ? ಮತ್ತೆ ಶಾಪ ಪ್ರಯುಕ್ತ ಮರಣ ಭಯದಿಂದಲೇ ಅಲ್ಲಿ ಅಡಿಗೆ ಕೂತ್ಕೊಂಡಿದ್ದ ಅಂತಾದ್ರೆ ಶಾಪ ಬರುವುದಕ್ಕಿಂತ ಮುಂಚೆನೇ ಅಲ್ಲೇ ಏಕೆ ಅವನು ವಾಸ ಮಾಡಿಕೊಂಡಿದ್ದ? ಇದನ್ನು ಕೂಡ 63ನೇ ಪುಟದಲ್ಲಿ ವಿಮರ್ಶಿಸಿದ್ದಾರೆ ಆಚಾರ್ಯರು. ಪ್ರಾಯ ಇಲ್ಲಿಯೂ ಕೂಡ ಯಾರೋ ಒಬ್ರು ಉದ್ಧರಿಸಿದಂಥ, ಯಾರೋ ಒಬ್ರು ತಮ್ಮ ಕಾದಂಬರಿಯಲ್ಲಿಯೋ ಮತ್ತೆಲ್ಲಿಯೋ ಮಾಡಿದಂಥ ಕೆಲವು ಉಲ್ಲೇಖಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಪುರಾಣಿಕಾಚಾರ್ಯರು. ಅದನ್ನು ವಿಮರ್ಶಿಸಿದ್ದಾರೆ ಅಂತ ಗೊತ್ತಾಗ್ತದೆ. ನಾವು ಈ ರಾಜನಿಗೆ ಮರಣ ಭಯ ಇತ್ತೇ ಇಲ್ಲವೇ, ಮತ್ತೆ ಅವನದನ್ನು ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಏನಾದ್ರು ಪ್ರಯತ್ನ ಪಟ್ಟಿದ್ನೋ ಇಲ್ವೋ, ಇದೆಲ್ಲವನ್ನು ಕೂಡ ಈಗ ಒಂದು ಬಾರಿ ನೋಡ್ಬೇಕಾಗಿದೆ. ಮತ್ತೆ ಅವನಿಗೆ ಅರಮನೆ ಎಲ್ಲಿತ್ತು ಇತ್ಯಾದಿ ಸಂಗತಿಗಳು. ಆದಿಪರ್ವದ 43ನೇ ಅಧ್ಯಾಯವನ್ನು ನೋಡ್ತಿದ್ದೀವಿ ನಾವು. 42ನೇ ಅಧ್ಯಾಯವನ್ನು ಕೂಡ ಒಂದು ಬಾರಿ ಗಮನಿಸಬೇಕು. ಪುರಾಣಿಕಾಚಾರ್ಯರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲಿ ಉದ್ಧಾರ ಮಾಡುವಾಗೆಲ್ಲ TR ಕೃಷ್ಣಾಚಾರ್ಯ ಪಾಠವನ್ನೇ ಅವಲಂಬಿಸಿರ್ತಾರೆ. ನಾನು ಅದನ್ನು ಕೂಡ ನೋಡ್ತಾ ಇದ್ದೇನೆ, ಹಾಗೆ ಉತ್ತರ ಭಾರತದ ಪಾಠವನ್ನು ಕೂಡ ನೋಡ್ತಾ ಇದ್ದೀನಿ. ಎರಡು ಕಡೆ 42ನೇ ಅಧ್ಯಾಯದಲ್ಲಿ ಏನು ಸಂಗತಿ ವರ್ಣತೆ ಆಗಿದೆ ಅಂತ ಅನ್ನೋದನ್ನ ನೋಡೋಣ. ಈ ಶಮೀಕರ ಪುತ್ರ ಶೃಂಗಿ ಈ ಪರೀಕ್ಷಿತನಿಗೆ ಶಾಪ ಕೊಟ್ಟ. ಅದು ಶಮೀಕರು ಸಮಾಧಿ ಸ್ಥಿತಿಯಿಂದ ಎದ್ದ ಮೇಲೆ ಅವ್ರಿಗೆ ಗೊತ್ತಾಯಿತು. ಅವರ ಮಗನನ್ನ ನಿಂದಿಸಿದ್ರು. ಈಗ ನೀನು ಮಾಡ್ತಕ್ಕದ್ದಲ್ಲ ಅಂತ ಹೇಳಿದ್ರು ಅವನಿಗೆ. ಹೇಳಿ ರಾಜನ ಬಳಿಗೆ ತಮ್ಮ ಒಬ್ಬ ಶಿಷ್ಯ ಗೌರಮುಖ ಅಂತ ಆತನನ್ನು ಕಳಿಸಿದ್ರು. ರಾಜ ಆತ್ಮರಕ್ಷಣೆಗೆ ವ್ಯವಸ್ಥೆ ಮಾಡಿಕೊಂಡ ಅಂತ ಇಷ್ಟು ಕಥೆ ಇದೆ. ಮತ್ತು ಒಬ್ಬ ಬ್ರಾಹ್ಮಣ, ಕಶ್ಯಪ ಅನ್ನೋ ಹೆಸರಿನ ಒಬ್ಬ ಬ್ರಾಹ್ಮಣ, ಮತ್ತೆ ತಕ್ಷಕ ಸರ್ಪ, ಇವರಿಬ್ಬರ ನಡುವಂತ ಸಂವಾದ ಇವೆಲ್ಲ ಅಲ್ಲಿ ಕಂಡು ಬರ್ತದೆ. ಗೌರಮುಖ ಹೇಳಿದೆ, ನೀವು ಶಾಪ ಬಂದಿದ್ದು ವೃತ್ತಾಂತವನ್ನೆಲ್ಲ ಹೇಳಿದೆ. ಅದನ್ನ ರಾಜ ಕೇಳಿ ತುಂಬಾ ದುಃಖಪಟ್ಟ, ಮೌನವನ್ನು ಮಾಡಿದ. ಮತ್ತೆ ತಾನು ಎಲ್ಲವನ್ನೂ ಆಲೋಚನೆ ಮಾಡಿದ. ಶಮೀಕರು ಅಲ್ಲಿ ಮೌನ ವೃತ್ತದಲ್ಲಿದ್ದರು. ಆಗ ಅವರಿಗೆ ನಾನು ಬಂದದ್ದು ಗೊತ್ತಾಗ್ಲಿಲ್ಲ, ಆದ್ರಿಂದ ನಾನು ಸರ್ಪವನ್ನು ಹಾಕಿ ಅವರಿಗೆ ಅವಮಾನ ಮಾಡಿದ್ದು ಸರಿಯಾಗ್ಲಿಲ್ಲ ಅಂತ ಅನ್ನೋದೆಲ್ಲ ಅವನಿಗೆ ಗೊತ್ತಾಯ್ತು. ಅಶೋಚದ ಅಮರಪ್ರಖ್ಯ, ಅವನು ದುಃಖಪಟ್ಟ. ನಹಿ ಮೃತ್ಯುಂ ತಥಾ ರಾಜ ಶ್ರುತ್ವಾ ವೈ ಸೋನ್ವ ತಪ್ಪಿತ. ಈ ಒಂದು ಶ್ಲೋಕವನ್ನು ಕೂಡ ನಾವು ಗಮನಿಸಬೇಕು. ನಹಿ ಮೃತ್ಯುಂ ತಥಾ ರಾಜ ಶ್ರುತ್ವಾ ವೈ ಸೋನ್ವ ತಪ್ಪಿತ. ಮತ್ತೆ ಅಶೋಚಿತ ಅಮರಪ್ರಖ್ಯ ಯಥಾ ಕೃತ್ವೇ ಕರ್ಮ ತತ್. ಅಂಥ ಒಂದು ಕರ್ಮವನ್ನು ಮಾಡಿದ್ರಿಂದ, ಮುನಿಗೆ ಅವಮಾನ ಮಾಡಿದ್ರಿಂದ ಅವನಿಗೇನು ದುಃಖ ಆಯಿತು, ನಾನು ತಪ್ಪು ಮಾಡಿದೆ ಅಂತ ದುಃಖಪಟ್ಟ. ಅಷ್ಟು ದುಃಖ ಅವನಿಗೆ ತನಗೆ ಮರಣ ಬರ್ತದಲ್ಲ ಅನ್ನೋ ಕಾರಣದಿಂದಲೂ ಕೂಡ ಆಗಲಿಲ್ಲ ಅಂತ ಕೇಳಿ ಬರ್ತದೆ. ಇದು ಆ ರಾಜನ ಸ್ವಭಾವಕ್ಕೆ ಕನ್ನಡಿ ಹಿಡಿದಿದೆ. ಸಾವು ಎಂದಾರು ಒಂದು ದಿವಸ ಬರಲೇಬೇಕಾದದ್ದು, ಸಾವು ಹೀಗೆ ಬಂದಿದೆ, ಅದರಿಂದ ಸಾವು ಬಂದಿತ್ತು ಅಂತ ನಾನು ದುಃಖ ಪಡಬೇಕಾಗಿಲ್ಲ. ಆದರೆ ನಾನಿಂಥ ಕೆಟ್ಟ ಕೆಲಸವನ್ನು ಮಾಡಿದ್ನಲ್ಲ, ದುಷ್ಟ ಕೆಲಸವನ್ನು ಮಾಡಿದ್ನಲ್ಲ ಅಂತ ಅವನು ಸಂಕಟಪಟ್ಟ. ಮತ್ತೆ ಆ ಗೌರಮುಖ ಏನು ಶಮೀಕರ ಪ್ರತಿನಿಧಿ ಬಂದಿದ್ದ, ಅವನಿಗೆ ನಿಮ್ಮ ಗುರುಗಳು ನನಗೆ ಅನುಗ್ರಹ ಮಾಡಬೇಕು ಅಂತ ಪ್ರಾರ್ಥನೆಯೊಂದನ್ನು ಕಳಿಸಿಕೊಟ್ಟ. ಮತ್ತೆ ಆ ಗೌರಮುಖನನ್ನು ಕೂಡ ಕಳಿಸಿಕೊಟ್ಟ. ಅವನು ಹೋದ ಮೇಲೆ ಮಂತ್ರಿಗಳನ್ನೆಲ್ಲ ಕರೆದು ಅವರ ಜೊತೆಗೆ ಅವನು ಆಲೋಚನೆ ಮಾಡಿದ. ಮಂತ್ರಿಭಿಹಿ ಮಂತ್ರಯಾಮಾಸ, ಪ್ರಾಸಾದಂ ಕಾರಯಾಮಾಸ ಏಕಸ್ತಂಭಂ ಸುರಕ್ಷಿತಂ. ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿದ್ದ ಆದಮೇಲೆ ಒಂದೇ ಒಂದು ಸ್ತಂಭ ಇದ್ದಂಥ, ಸುರಕ್ಷಿತವಾದಂಥ, ಯಾವುದೇ ಬಾಹ್ಯ ಆಕ್ರಮಣಕ್ಕೂ ಕೂಡ ತುತ್ತಾಗದಂಥ ಒಂದು ಅರಮನೆಯನ್ನು ಕಟ್ಟಿಸಿದ. ರಕ್ಷಾಂಚ ವಿದಧೇ ತತ್ರ ಭಿಷಜಶ್ಚ ಔಷಧಾನಿ ಚ
ನಾನಾ ಥರದ ವ್ಯಾಧಿ ಈ ವಿಷ ನಿವಾರಕ ಔಷಧಗಳು ಅವುಗಳನ್ನೆಲ್ಲ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡ. ಮತ್ತು ವೈದ್ಯರನ್ನು ಕೂಡ ಕರೆಸಿಟ್ಕೊಂಡ. ಮಂತ್ರಸಿದ್ಧರಾದ ಬ್ರಾಹ್ಮಣರನ್ನ ಅಲ್ಲೆಲ್ಲ ನಿಲ್ಲಿಸಿದ. ಅಲ್ಲೇ ಇದ್ದುಕೊಂಡು ತನ್ನ ರಾಜ್ಯಭಾರವನ್ನ ಆತ ಮಾಡಲಿಕ್ಕೆ ತೊಡಗಿದ. ಆ ಅರಮನೆಯಲ್ಲಿ ಅವನಿದ್ದಾಗ ಅಲ್ಲಿ ಗಾಳಿ ಕೂಡ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಆಗ ಅಲ್ಲಿ ಕಾಶ್ಯಪ ಅಂತ ಒಬ್ಬ ಬ್ರಾಹ್ಮಣ ಬಂದ. ಅವನು ವಿಷವಿದ್ಯೆಯಲ್ಲಿ ಪರಿಣತ ಆಗಿದ್ದ. ಹೀಗೆ ಅವನು ಬರುವಾಗ ತಕ್ಷಕನಿಗೂ ಅವನಿಗೂ ಮುಖಾಮುಖಿ ಆಯಿತು. ತಕ್ಷಕನು ಕೂಡ ಒಳಗೆ ಬರ್ಲಿಕ್ಕೆ ಕಾದಿದ್ದ. ಆಗ ತಕ್ಷಕ ಕೇಳಿದ, ನೀನು ಯಾರು ಅಂತ. ನಾನು ವಿಷವಿದ್ಯೆಯಲ್ಲಿ ಪರಿಣತ ಅಂತ ಇವನು ಹೇಳಿದೆ. ನಾನು ತಕ್ಷಕ ಅಂತ ಇವನು ತನ್ನ ಪರಿಚಯ ಮಾಡಿಕೊಂಡ. ಈ ಕಶ್ಯಪ ಬ್ರಾಹ್ಮಣ ತಕ್ಷಕನಿಗೆ ಸವಾಲು ಹಾಕಿದ, ಈ ಎದುರಿಗಿರುವಂತಹ ಒಂದು ವೃಕ್ಷವನ್ನು ನೀನು ಕಚ್ಚು, ನಾನು ಅದರ ವಿಷವನ್ನ ಹೋಗಲಾಡಿಸಿ ಮತ್ತೆ ವೃಕ್ಷವನ್ನ ನಾನು ಪುನರುಜ್ಜೀವಿತ ಮಾಡ್ತೇನೆ ಅಂತ. ತಕ್ಷಕ ಮತ್ತು ಬ್ರಾಹ್ಮಣರ ನಡುವೆ ಸಂವಾದ ನಡೆದಿತ್ತು. ನಾನು ವಿಷ ವೈದ್ಯ ಅಂತ ಇವನು ತನ್ನ ಪರಿಚಯ ಹೇಳ್ಕೊಂಡ. ನನ್ನ ಎದುರಿಗಿರುವಂತಹ ಈ ವೃಕ್ಷವನ್ನು ಒಂದು ಬೇರೆ ಕಚ್ಚು, ನಾನು ಕಚ್ತೇನೆ, ನೀನು ಅದನ್ನ ನಾನು ಸುಟ್ಟು ಹಾಕಿದ್ದನ್ನು ನೀನು ಪುನಃ ಬದುಕಿಸಬೇಕು ಅಂತ ಈ ತಕ್ಷಕ ಸವಾಲು ಹಾಕಿದ. ಅದರಂತೆ ತಕ್ಷಕ ಗಿಡವನ್ನು ಸುಟ್ಟು ಹಾಕಿದ. ಆದರೆ ಬ್ರಾಹ್ಮಣ ಅದನ್ನು ಮತ್ತೆ ಬದುಕಿಸೇ ಬಿಟ್ಟ. ಆಗ ಈ ತಕ್ಷಕ ಬ್ರಾಹ್ಮಣನಿಗೆ ಒಂದಿಷ್ಟು ಧನ ಸಂಪತ್ತು ಕೊಟ್ಟ. ನೀನು ಧನಕ್ಕಾಗಿ ಇದನ್ನೆಲ್ಲ ಮಾಡ್ತಿದ್ದೀಯಲ್ಲ, ನಿನಗೆ ನಾನೇ ಧನ ಕೊಡ್ತೀನಿ, ನೀನು ಹೊರಟು ಹೋಗು ಅಂತ ಹೇಳಿದ. ಮತ್ತೆ ಮುನಿಶಾಪದಿಂದ ಪರೀಕ್ಷಿತನ ಆಯುಷ್ಯ ಈಗ ಸಮಾಪ್ತ ಆಗಿದೆ. ಹಾಗಿರುವಾಗ ಆಯುಷ್ಯ ಸಮಾಪ್ತ ಆದವರ ವಿಷಯದಲ್ಲಿ ನಿನ್ನ ವಿದ್ಯೆಯು ಕೂಡ ಫಲಿಸ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆದ್ರಿಂದ ನೀನು ಈ ಕಾರ್ಯಕ್ಕೆ ಕೈ ಹಾಕಬೇಡ ಅಂತ ಬ್ರಾಹ್ಮಣನನ್ನ ಮರಳಿಸಿ ಕಳಿಸಿಬಿಟ್ಟ. ಇದು ಅಲ್ಲಿ ಬರುವಂತಹ ವಿಷಯ. ಅದಾದ್ಮೇಲೆ ನಾವು ಕಳೆದ ದಿವಸ ಕಥೆ ನೋಡಿದ್ದೀವಿ. ತಕ್ಷಕ ತನ್ನವರಾದಂತಹ ಕೆಲವರು ಸರ್ಪರನ್ನ ಬ್ರಾಹ್ಮಣನ ರೂಪದಿಂದ ರಾಜನ ಬಳಿ ಕಳಿಸಿಕೊಟ್ಟ. ಅವರು ರಾಜನಿಗೆ ಒಂದಿಷ್ಟು ಹಣ್ಣು ಮತ್ತೆ ಫಲ, ಹಣ್ಣು, ನೀರು, ದರ್ಭೆ ಮೊದಲಾದವುಗಳನ್ನ ತಂದುಕೊಟ್ಟು, ಹೂವು ಮೊದಲಾದವುಗಳನ್ನ. ಅದರಲ್ಲಿ ಒಂದು ಹಣ್ಣು ಇವನೇ ಕೈಗೆ ತಗೊಂಡ. ಆ ಒಂದು ಹಣ್ಣಿನಲ್ಲಿ ತಕ್ಷಕನೇ ಸ್ವಯಂ ಕೂತ್ಕೊಂಡಿದ್ದ ಕ್ರಿಮಿ ರೂಪದಿಂದ. ಇಷ್ಟು ಅಲ್ಲಿ ಕಾಣಿಸಿರುವಂತಹ ವಿಷಯ. ಅದನ್ನು ಕಳೆದ ದಿವಸ ಕೂಡ ನಾವು ನೋಡಿದ್ದೇವೆ. ಕೆಂಬಣ್ಣದ ಒಂದು ಕೀಟ ಅಲ್ಲಿತ್ತು ಅಂತ. ಈಗ ಪುರಾಣಿಕಾಚಾರ್ಯರು ತಮ್ಮ 62ನೇ 63ನೇ ಪುಟದಲ್ಲಿ ಮುನಿಶಾಪ ಬರುವುದಕ್ಕಿಂತ ಮೊದಲನೇ ಏಕಸ್ತಂಭದ ಅರಮನೆಯಲ್ಲಿದ್ದ ಅಂತ ಹೇಳಿದಾರಲ್ಲ, ಅದು ಉತ್ತರ ಭಾರತದ ಪಾಠದಲ್ಲೂ ಕಾಣಿಸೋದಿಲ್ಲ, ದಕ್ಷಿಣ ಭಾರತದ ಪಾಠದಲ್ಲೂ ಕಾಣಿಸೋದಿಲ್ಲ. ಸಾಮಾನ್ಯವರು ತಮ್ಮ ತಾತ್ಪರ್ಯ ನಿರ್ಣಯದಲ್ಲೆಲ್ಲ ದಕ್ಷಿಣ ಭಾರತದ ಟಿ.ಆರ್. ಕೃಷ್ಣಾಚಾರ್ಯರ ಪಾಠವನ್ನೇ ಅನುಸರಿಸಿರ್ತಾರೆ. ಅದನ್ನು ತೆಗೆದು ನೋಡಿದ್ರೆ ಅಲ್ಲೂ ಕೂಡ ಅದು ಕಾಣಿಸೋದಿಲ್ಲ. ಮತ್ತು ಹಾಗಾದ್ರೆ ಇದು ಎಲ್ಲಿದೆ ಈ ಒಂದು ಸಂಗತಿ? ಇದ್ಯಾಕೋ ವಿವಾದಗ್ರಸ್ತ ಆಗ್ತದೆ. ಆ ದೃಷ್ಟಿಯಿಂದ ಪುರಾಣಿಕಾಚಾರ್ಯ ಹೇಳಿದ್ದನ್ನ ಈ ದೃಷ್ಟಿಯಿಂದ ಸ್ವೀಕಾರ ಮಾಡೋದು ಕಷ್ಟ ಆಗ್ತದೆ. ವೈಷ್ಣವ ಪಾಠವನ್ನು ಯಾರಾದರೂ ಗಮನಿಸುವವರಿದ್ರೆ ಅವರು 37ನೇ ಅಧ್ಯಾಯವನ್ನ ಗಮನಿಸಬೇಕು. ಅಲ್ಲಿ ಹೀಗೆ ಕಂಡು ಬರ್ತದೆ. ಅಲ್ಲೂ ಕೂಡ ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡಿಯೇ ಆ ಬಳಿಕವೇ ಒಂದು ಸ್ತಂಭದ ಅರಮನೆಯನ್ನು ನಿರ್ಮಾಣ ಮಾಡಿದ ಅಂತ ಇದೆ. ಹೀಗಿರುವಾಗ ಮೊದಲೇ ಏಕಸ್ತಂಭದ ಮುನಿಯ ಶಾಪ ಬರೋದಕ್ಕಿಂತ ಮೊದಲೇ ಏಕಸ್ತಂಭದ ಅರಮನೆಯಲ್ಲಿದ್ದ ಹೊರತು ಮುನಿಶಾಪ ಬಂದ ಮೇಲೆ ಪ್ರಾಣ ಭಯದಿಂದ ಒಂದು ವಾರದೊಳಗೆ ಅರಮನೆ ಕಟ್ಟಿಸ್ಲಿಲ್ಲ. ಅಲ್ಲಿ ಹೋಗಿ ಅವನು ಅಡಿಗೆ ಕೂತ್ಕೊಳ್ಳಿಲ್ಲ ಅಂತ ಹೀಗೆ ಹೇಳೋದು ಯಾಕೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ನಮಗಿಬ್ಬರೋ ಪ್ರಶ್ನೆ ಏನಂದ್ರೆ, ಒಂದು ವಾರದಲ್ಲಿ ತಕ್ಷಕನ ಶಾಪದಿಂದಾಗಿ ನಿನಗೆ ಸರ್ಪದಂಶನ ಆಗ್ತದೆ ಅಂತಿದ್ದಾಗ ಒಂದೇ ವಾರದಲ್ಲಿ ಅರಮನೆ ಹೇಗೆ ಕಟ್ಟಿಸಿಯಾನು ಅಂತ ಯಾರಿಗಾದ್ರೂ ಒಂದು ಸಂಶಯ ಬರಬಹುದು. ಅದಕ್ಕೆ
ಆಗಿನ ಕಾಲದಲ್ಲಿ ಅದೇನು ಆ ಕಾಲದಲ್ಲಿ ಅಂಥದ್ದೊಂದು ಅದ್ಭುತವಾದಂತಹ ವಿದ್ಯೆ ಇತ್ತು. ಆ ವಿದ್ಯೆಯ ಬಲದಿಂದ ಅದು ಸಾಧ್ಯ ಆಗ್ತಿತ್ತು. ಇದನ್ನ ನಾವು ಕೇಳಿರ್ತೀವಿ ಅಲ್ಲಲ್ಲಿ. ಆ ಅರಮನೆಯನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆತ ವಾಸ ಮಾಡಿದ, ಶಾಪ ಬಂದ ಮೇಲೆ ಅಂತಾನೆ ಮಹಾಭಾರತ ಅದನ್ನ ಸ್ಪಷ್ಟವಾಗಿ ಹೇಳಿದೆ. ನಮ್ಮ ಕಾಲದ ವಿದ್ಯೆಯ ಹೋಲಿಕೆಯಿಂದ ಆ ಕಾಲದಲ್ಲಿ ಒಂದು ವಾರದಲ್ಲಿ ಅವರಿಗೆ ಅರಮನೆ ಮಾಡ್ಲಿಕ್ಕೆ ಬರ್ತಿರ್ಲಿಲ್ಲ ಅಂತ ಹೀಗೆಲ್ಲ ಆಲೋಚನೆ ಮಾಡೋದೇನೋ ಅಷ್ಟು ಉಚಿತವಾಗಿ ಕಾಣಿಸೋದಿಲ್ಲ. ಅದು ಒಂದೊಂದು ಕಾಲದಲ್ಲಿ ಒಂದೊಂದು ರೀತಿಯಾದಂತಹ ವಿದ್ಯೆಗಳು ಇರ್ತಿರ್ತವೆ. ಈ ಕಾಲದಲ್ಲಿ ಕೂಡ ಕೆಲವು ಸಿದ್ಧವಾದ ಸಾಮಗ್ರಿಗಳಿಂದ ಕೆಲವೇ ದಿವಸಗಳಲ್ಲಿ ಒಂದೊಂದು ವಾಸಸ್ಥಾನವನ್ನ ನಿರ್ಮಾಣ ಮಾಡ್ತಾರೆ. ಅದು ನಮಗೂ ಕೂಡ ಗೊತ್ತಿದ್ದೇ ಇರ್ತದೆ. ಹಾಗೆ ಅಲ್ಲಿ ಕೂಡ ಮಾಡಿದ್ರು ಅಂತ ಅರ್ಥ. ಇನ್ನು ಇಷ್ಟೆಲ್ಲ ಸಂಗತಿ 62ನೇ ಪುಟದಲ್ಲಿ ಪುರಾಣಿಕಾಚಾರ್ಯ ಹೇಳಿದ್ದು ಮೊದಲೇ ನಿರ್ಮಾಣ ಮಾಡಿಕೊಂಡಿದ್ದ ಅರಮನೆಯನ್ನ ಅನ್ನೋದ್ರ ಬಗ್ಗೆ. ಇನ್ನು ಮುಂದೆ 63ನೇ ಪುಟದಲ್ಲಿ ಅವ್ರೇನು ಹೇಳಿದ್ದಾರೆ ಅದ್ರ ಬಗ್ಗೆ ಮತ್ತಷ್ಟು ನಾವು ನೋಡ್ಬೇಕಾದದ್ದು. ಮರಣ ಭಯದಿಂದಲೇ ಅಲ್ಲಿ ಅಡಿಗೆ ಕೂತಿದ್ದ ಅಂದ್ಮೇಲೆ ನಿರಶನ ವ್ರತ ಹೇಗೆ ಮಾಡಿದ ಅಂತ ಆ ಪ್ರಶ್ನೆ ವಿಚಾರ ಮಾಡಬೇಕಾದದ್ದು. ಯಾಕಂದ್ರೆ ಭಾಗವತ ನಿರಶನ ವ್ರತ ಮಾಡಿದ ಅಂತಿದೆ ಅಂತ ಹೇಳಿದೆ. ಮಹಾಭಾರತ ಅವನು ನಿರಶನ ವ್ರತ ಮಾಡಿದ ಅಂತ ಎನ್ನುವುದನ್ನೇನನ್ನು ಹೇಳಿಲ್ಲ. ರಾಜನ ಮನಸ್ಥಿತಿಯನ್ನು ಒಂದು ವೇಳೆ ಗಮನಿಸಿದರೆ ಆತನಿಗೆ ಮನಸ್ಸಿನಲ್ಲಿ ಒಂದು ದ್ವಂದ್ವ ಇತ್ತು ಅಂತ ಕಾಣಿಸ್ತದೆ. ಮಹಾಭಾರತವನ್ನೆಲ್ಲ ನೋಡಿದಾಗ ನನಗೆ ಹಾಗೆ ಕಾಣಿಸಿದೆ. ನನ್ನ ಅನಿಸಿಕೆ ಸರಿಯೋ ಇಲ್ಲೋ ಅಂತ ಅನ್ನೋದನ್ನು ನಾನು ತೀರ್ಮಾನ ಮಾಡ್ಕೊಳ್ಳಿಕ್ಕೋಸ್ಕರ ಗೋವಿಂದಾಚಾರ್ಯ ಏನು ಹೇಳ್ತಿದ್ರು ಅಂತ ಅನ್ನೋದನ್ನು ಕೂಡ ಸ್ವಲ್ಪ ವಿಚಾರ ಮಾಡಬೇಕು ಅಂತ ಬಯಸಿದೆ. ಯಾಕಂದ್ರೆ ಇವತ್ತು ನಮ್ಮ ಎದುರಿಗೆ ಗೋವಿಂದಾಚಾರ್ಯರು ಇಲ್ಲ, ಪುರಾಣಿಕಾಚಾರ್ಯರು ಇಲ್ಲ. ಗೋವಿಂದಾಚಾರ್ಯ ಹತ್ರ ಕೂತ್ಕೊಂಡು ಪಾಠ ಕೇಳಿದವರು ಕೆಲವರು ಏನಿದ್ದಾರೆ ಅಂಥವ್ರನ್ನ ನಾನು ಪ್ರಶ್ನಿಸಿದೆ. ಆವಾಗ ಅವರು ನಾನು ಏನು ಆಲೋಚನೆ ಮಾಡಿದ್ದೆ ಅದನ್ನು ಅವರು ಸಮರ್ಥಿಸಿದರು. ಒಂದು ದ್ವಂದ್ವ ಇತ್ತು ಮನಸ್ಸಿನಲ್ಲಿ ಆತನಿಗೆ ಅಂತ. ಆದರೆ ಪುರಾಣಿಕಾಚಾರ್ಯ ಹೇಳಿದಂತಹ ಒಂದು ಸಂಗತಿಯನ್ನ ನಾವು ಒಪ್ಪಬೇಕು. ಅದೇನೆಂದ್ರೆ ಆತನಿಗೆ ಮರಣ ಭಯ ಏನೂ ಇರಲಿಲ್ಲ. ಆದರೆ ಅಪಮೃತ್ಯು ದೋಷ ಏನು ಬರುವ ಸಾಧ್ಯತೆ ಇತ್ತು ಅದನ್ನು ಅವನು ತಪ್ಪಿಸಿಕೊಳ್ಳುವಂತ ಆಲೋಚನೆ ಮಾಡಿದ್ದ. ಅದಕ್ಕಾಗಿ ಆತ ಆ ಅರಮನೆಯಲ್ಲಿ ಕುತ್ಕೊಂಡ. ಮತ್ತೆ ವಿಷವೈದ್ಯರ ಮೊದಲಾದವರ ಸಹಕಾರವನ್ನು ಕೂಡ ತಗೊಂಡಿದ್ದ. ಅದಕ್ಕಾಗಿ ಮಹಾಭಾರತ ಕೂಡ 42ನೇ ಅಧ್ಯಾಯದಲ್ಲಿ, ಈ ವೈಷ್ಣವ ಪಾಠದಲ್ಲಿ 37ನೇ ಅಧ್ಯಾಯ ಅಂತ ಹೇಳ್ಬೋದು, ಅಲ್ಲಿ 36ನೇ ಶ್ಲೋಕದಲ್ಲಿ ಆತ ಮೃತ್ಯುವಿಗೆ ಭಯ ಪಡಲಿಲ್ಲ, ಮೃತ್ಯುವಿಗೆ ಶೋಕ ಪಡಲಿಲ್ಲ, ಹೊರತು ತಾನಿಂಥ ನೀಚ ಕೃತ್ಯ ಮಾಡಿಬಿಟ್ನಲ್ಲ ಅಂತ ಶೋಕಪಟ್ಟ ಅಂತಿದೆ. ಹೀಗೆ ಅಪಮೃತ್ಯುವನ್ನು ತಪ್ಪಿಸಿಕೊಳ್ಳುವ ಆಲೋಚನೆ ಮಾತ್ರ ಆತನಿಗಿತ್ತು. ವಿಷಾಗ್ನಿಯಿಂದ ಶರೀರ ಸುಡುವ ಅನುಭವ ಬಂದ್ರೆ ಅದು ಅಪಮೃತ್ಯು ದುರ್ಮರಣಕ್ಕೆ ಕಾರಣ ಆಗ್ತದೆ. ಈ ದುರ್ಮರಣವನ್ನು ತಪ್ಪಿಸಿಕೊಳ್ಳುವ ಆಲೋಚನೆ ಮಾತ್ರ ಅವನು ಮಾಡಿದ್ದ. ಮತ್ತೆ ಶುಕಮುನಿಗಳು ವರ ಬೇರೆ ಕೊಟ್ಟಿದ್ರು. ನತ್ವಾಂ ದಕ್ಷತಿ ತಕ್ಷಕಃ, ತಕ್ಷಕ ನಿನ್ನನ್ನೇನು ಕೂಡ ಮಾಡಲಾರ, ನೀನೇನು ಭಯ ಪಡಬೇಡ ಅಂತ ಅವನಿಗೆ ವರಣ ಕೂಡ ಕೊಟ್ಟಿದ್ರು. ಅದನ್ನು ನಾವು ಈ ಹಿಂದೆನೂ ನೋಡಿದ್ದೀವಿ. 63ನೇ ಪುಟದಲ್ಲೂ ಕೂಡ ಅದು ಪುರಾಣಿಕಾಚಾರ್ಯರ ಪುಸ್ತಕದಲ್ಲಿ ಬಂದಿದೆ ಆ ವಿಷಯ. ಭಾಗವತನು ಕೂಡ ಅವನ ಮನಸ್ಥಿತಿಯನ್ನು ವರ್ಣನೆ ಮಾಡಿದೆ. ನನ್ನ ಈ ರಾಜ್ಯ ಬೊಕ್ಕಸ ಇವೆಲ್ಲವೂ ಕೂಡ ಹೇಯ, ಬ್ರಾಹ್ಮಣನ ಕೋಪಾಗ್ನಿ ಶಾಪಾಗ್ನಿಗೆ ಸುಟ್ಟು ಇದೆಲ್ಲ ಬೂದಿ ಆಗಿಬಿಡ್ಬೇಕು, ನಾನು ಇಂಥ ಪಾಪ ಮಾಡಬಾರದು ಅಂತ ಮತ್ತೆ ಆಲೋಚನೆ ಮಾಡಿದೆ. ಆದರೆ ಆತನ ಮನಸ್ಸಿನಲ್ಲಿ ಒಂದು ದ್ವಂದ್ವ ಇತ್ತು ಅಂತ ಅನ್ನೋದು ನಿಶ್ಚಿತ. ಅದನ್ನು ಮಹಾಭಾರತದ 43ನೇ ಅಧ್ಯಾಯದಲ್ಲಿ ಮತ್ತೆ ವೈಷ್ಣವ ಪಾಠದಲ್ಲಿ ಅದನ್ನ 38ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಅಲ್ಲೊಂದು ಕ್ರಿಮಿ ಆತನಿಗೆ ಕಾಣಿಸ್ತು ಅಂತ ಬಂತಲ್ಲ. ಸತಂ ಗೃಹ್ಯ ನೃಪಶ್ರೇಷ್ಠ ಸಚಿವಾನಿದಮಬ್ರವೀತ್. ಆ ಕ್ರಿಮಿಯನ್ನ
ಅಥವಾ ಆ ಹಣ್ಣನ್ನು ಕೈಯಲ್ಲಿ ಹಿಡಿದಿದ್ನಲ್ಲ, ಆ ಹಣ್ಣಿನಲ್ಲಿ ಕ್ರಿಮಿ ಇತ್ತಲ್ಲ, ಕ್ರಿಮಿಯನ್ನು ತೆಗೆದು ಕೈಯಲ್ಲಿ ಇಟ್ಕೊಂಡ. ಅಸ್ತಮಭ್ಯೇತಿ ಸವಿತಾ, ಇದನ್ನು ಗಮನಿಸ್ಬೇಕು ನಾವು ಈ ಶ್ಲೋಕಗಳನ್ನು. ಈಗ ಸೂರ್ಯಾಸ್ತ ಆಗ್ತದೆ. ವಿಷಾದದ್ದೇ ನಮೇ ಭಯಂ, ನನಗಿನ್ನ ವಿಷದಿಂದ ಏನೂ ಭಯ ಇಲ್ಲ. ಸತ್ಯವಾಗಸ್ತು ಸ ಮುನಿ ಕ್ರಿಮಿರ್ಮಾಂ ದಶತಾಮಯಂ, ಆ ಕ್ರಿಮಿ ನನ್ನನ್ನು ಕಚ್ಚುವುದಾದ್ರೆ ಕಚ್ಚಲಿ, ಆ ಮುನಿ ಆಡಿದ ಮಾತು ಸತ್ಯ ಆಗಲಿ. ತಕ್ಷಕೋ ನಾಮ ಭೂತ್ವಾ ವೈ ತಥಾ ಪರಿಹೃತಂ ಭವೇತ್, ಆ ಮಾತಿನಿಂದ ಅವನು ತಕ್ಷಕ ನನಗೇನು ಶಾಪ, ತಕ್ಷಕ ನನಗೆ ಕಚ್ಚಬೇಕು ಅಂತ ಶಾಪ ಬಂದಿತ್ತು, ಆ ಶಾಪವೂ ಕೂಡ ಸತ್ಯವಾಗಲಿ. ಈ ಕ್ರಿಮಿಯೇ ತಕ್ಷಕವಾಗಲಿ, ಕ್ರಿಮಿಗೆ ತಕ್ಷಕ ಎಂಬ ಹೆಸರು ಬರಲಿ ಅಂತ ಅವನು ಹೇಳಿದ. ಅದರಿಂದ ಆ ಬ್ರಾಹ್ಮಣ ಶಾಪವೂ ಪರಿಹಾರ ಆಗ್ತದೆ. ಬ್ರಾಹ್ಮಣ ಶಾಪವು ಸತ್ಯನೂ ಆಗ್ತದೆ. ಪರಿಹಾರ ಆಗುವುದಂದ್ರೆ ಸತ್ಯ ಆಗ್ತದೆ, ಮೊದಲು ತಕ್ಷಕ ಕಚ್ಚಬೇಕು ಅಂತ. ಮತ್ತೆ ತನಗೆ ಪ್ರಾಣ ಹೋಗುವುದು ಇಲ್ಲ, ಪ್ರಾಣನೂ ಉಳಿತದೆ ಅಂತ ಹೀಗೆ ಆಲೋಚನೆ ಮಾಡಿದ್ದ ಅವನು. ತಥಾ ಪರಿಹೃತಂ ಭವೇತ್, ನನ್ನ ಅಪಮೃತ್ಯುವು ಕೂಡ ಪರಿಹಾರ ಆಗ್ತದೆ, ನನ್ನ ಸಾವೇ ಪರಿಹಾರ ಆಗ್ತದೆ ಅಂತ ಕೂಡ ಆಲೋಚನೆ ಇತ್ತೇನೋ ಅವನಿಗೆ. ಆಗ ಆ ಮಂತ್ರಿಗಳೆಲ್ಲ ಕಾಲಚೋದಿತ, ಅವರು ಕಾಲದ ವಶರಾಗಿದ್ರು, ಒಪ್ಕೊಂಡ್ರು ಎಲ್ಲರೂ ಕೂಡ. ಗ್ರೀವಾಯಾಮ್ ಸನ್ನಿವೇಶ್ಯ, ಆ ಹಣ್ಣನ್ನ ತೆಗೆದುಕೊಂಡು ಅದರಲ್ಲಿದ್ದ ಕ್ರಿಮಿಯನ್ನ ಅವನು ತಗೊಂಡು ಅವನು ತನ್ನ ಕುತ್ತಿಗೆ ಹತ್ರ ಅದನ್ನ ಇಟ್ಕೊಂಡ. ಆದ್ರೆ ಹಿಂದಿನ ಶ್ಲೋಕದಲ್ಲೂ ಕೂಡ ಸತಂ ಗೃಹ್ಯ ನೃಪಶ್ರೇಷ್ಠ ಸಚಿವಾನಿದ ಬಬ್ರವೀತ್, ಇದು ವೈಷ್ಣವ ಪಾಠದಲ್ಲಿ 30ನೇ ಶ್ಲೋಕ. ಅದನ್ನ ಯಾರು ನೋಡುವವರಿದ್ರೆ ನೋಡಬಹುದು. ಅದು 38ನೇ ಅಧ್ಯಾಯ. ಆ ಕ್ರಿಮಿಯನ್ನ ಕೈಯಲ್ಲಿ ಇಟ್ಕೊಂಡ, ತನ್ನ ಕುತ್ತಿಗೆ ಮೇಲೆ ಅದನ್ನ ಇಟ್ಕೊಂಡ ಅಂತ ಅದರ ತಾತ್ಪರ್ಯ. ತಮ್ ಅಂತಿದೆ ಅಲ್ಲಿ. ಆ ತಮ್ ಅಂತ ಅನ್ನುವುದನ್ನ ಕೆಲವರು ಸರಿಯಾಗಿ ಗಮನಿಸಿಲ್ಲ ಅನುವಾದ ಮಾಡುವವರು. ಹಣ್ಣನ್ನ ಕೈಯಲ್ಲಿ ತಗೊಂಡ, ಮತ್ತೆ ಆ ಹಣ್ಣನ್ನ ತನ್ನ ಕುತ್ತಿಗೆ ಬಳಿ ಇಟ್ಕೊಂಡ ಅಂತ ಅನುವಾದ ಮಾಡಿದ್ದಾರೆ. ತಮ್ ಅಂತ ಪುಲ್ಲಿಂಗದಲ್ಲಿದೆ, ಹಣ್ಣು ಅಂತ ಆಗಿದ್ರೆ ತತ್ ಅಂತ ಇರ್ತಿತ್ತು, ಅದು ಸರಿಯಲ್ಲ. ಕ್ರಿಮಿಯನ್ನ ತನ್ನ ಕುತ್ತಿಗೆ ಮೇಲೆ ಇಟ್ಕೊಂಡ. ಮತ್ತೆ ಆ ಕ್ರಿಮಿಯನ್ನು ನೋಡಿ ಹಾಸ್ಯ ಮಾಡಿದ ಅಂತಿದೆ. ಮುಮೂರ್ಷು, ಸಾವೇ ಸಮೀಪ ಬಂದಿತ್ತು. ನಷ್ಟಚೇತನ, ವಿವೇಕವೂ ಹೋಗಿತ್ತು. ಪ್ರಜ್ಞೆಯನ್ನು ಕಳ್ಕೊಂಡಿದ್ದ, ವಿವೇಕ ಕಳ್ಕೊಂಡಿದ್ದ ಅಂತ ಅದರ ಅರ್ಥ. ಹಸನ್ನೇವ ಚ ಕೋಪೇನ ತಕ್ಷಕೇಣ ಅಭಿವೇಷ್ಟಿತ, ಈ ರಾಜ ನಗತಾ ಇದ್ದಂತೆ ತಕ್ಷಕ ಆತನನ್ನ ಸುತ್ತಿಕೊಂಡ್ಬಿಟ್ಟ. ಅಲ್ಲಿರುವ ಮಂತ್ರಿಗಳಿಗೆಲ್ಲ ಭಯ ಆಯಿತು. ಅವರೆಲ್ಲ ಜೋರಾಗಿ ಆಕ್ರೋಶ ಮಾಡಿದ್ರು, ಎಲ್ಲರೂ ಓಡೇ ಹೋದ್ರು. ಮತ್ತೆ ಆ ತಕ್ಷಕ ಅವನನ್ನ ಕಚ್ಚಿ ಹಾಕಿಬಿಟ್ಟ ಅಂತಿಷ್ಟು ಆ ಮಹಾಭಾರತ 43ನೇ ಅಧ್ಯಾಯ ಮತ್ತು 44ನೇ ಅಧ್ಯಾಯ ಅಥವಾ 38 ಮುಂದೆ 39ನೇ ಅಧ್ಯಾಯದಲ್ಲೆಲ್ಲ ಅದು ಕಂಡು ಬರ್ತದೆ. ಪುರಾಣಿಕಾಚಾರ್ಯರು 72ನೇ ಪುಟದಲ್ಲಿ ರಾಜ ಕ್ರಿಮಿಯನ್ನು ಕಂಡು ಈತ ನನಗೆ ಕಚ್ಚಲಿ ಅಂತ ಹೇಳ್ತಾನೆ. ಇದು ಅಪಹಾಸ್ಯದ ನಗು ಅಲ್ಲ, ಧನ್ಯತೆಯ ತೃಪ್ತಿಯ ನಗು. ಅವನು ಕಚ್ಚುವ ಮೊದಲೇ ನಾನು ಯೋಗ ಬಲದಿಂದ ಶರೀರ ಪರಿತ್ಯಾಗ ಮಾಡ್ತೇನೆ, ಹಾಗೆ ಮುನಿಗಳ ವರ ನನಗಿದೆ, ನನ್ನ ಶರೀರದ ಮೇಲೆ ನನಗೆ ಅಭಿಮಾನ ಇಲ್ಲ ಅಂತೆಲ್ಲ ಆಲೋಚನೆ ಮಾಡಿದ್ದ ಅಂತ ಬರೆದಿದ್ದಾರೆ. ಅಪಹಾಸ್ಯದ ನಗು ಇರ್ಲಿಕ್ಕಿಲ್ಲ, ಆದರೆ ಧನ್ಯತೆಯ ತೃಪ್ತಿಯ ನಗು ಇದು ಅಂತ ಅದನ್ನ ವ್ಯಾಖ್ಯಾನ ಮಾಡುವುದು ನನಗೆ ಯಾಕೋ ಅಷ್ಟು ಸಮಾಧಾನ ಕೊಟ್ಟಿಲ್ಲ. ಪುರಾಣಿಕಾಚಾರ್ಯ ಹೇಳುವ ಪ್ರಕಾರ ಆತ ದೃಢವಾದ ಮನಸ್ಸಿನವನಾಗಿದ್ದ. ಪರೀಕ್ಷಿತ್ ಅಂತ ಅವನಿಗೆ ಯಾಕೆ ಹೆಸರು ಬಂತು ಅಂದ್ರೆ ಎಲ್ಲವನ್ನೂ ಸರಿಯಾಗಿ ಆಲೋಚನೆ ಮಾಡಿ ಕಾರ್ಯ ಮಾಡ್ತಿದ್ದ ಅಂತ ಅವರು ಹಿಂದೆ ಅದನ್ನ ಬರೆದಿದ್ದಾರೆ. 65ನೇ ಪುಟದಲ್ಲಿ. ಅದರಿಂದ ಈ ದ್ವಂದ್ವ ಏನು ಇರಲಿಲ್ಲ ಅವನಿಗೆ, ಪುರಾಣಿಕಾಚಾರ್ಯ ಹೇಳುವ ಪ್ರಕಾರ. ಆದ್ರೆ ವಾಸ್ತವಿಕವಾಗಿ ಆತನಿಗೆ ಒಂದು ದ್ವಂದ್ವ ಇತ್ತು. ಏನಾದ್ರೂ ಆಗ್ಲಿ ಆ ಅಪಮೃತ್ಯುವನ್ನು ತಪ್ಪಿಸ್ಕೊಳ್ಬೇಕು ಅಂತ ಒಂದು ಪ್ರಯತ್ನವನ್ನು ಅವನು ಮಾಡಿದ್ದ. ಆದ್ರಿಂದಲೇ ಅಸ್ತಮ್ಯ ಅಭ್ಯೇತಿ ಸವಿತಾ, ಈ ಸೂರ್ಯ ಅಸ್ತಂಗತನಾಗ್ತಾ ಇದ್ದಾನೆ, ಈ ದಿವಸ ಕಳೆದು ಬಿಟ್ರೆ ಮತ್ತಿನ್ನೇನು ನನಗೆ ಭಯ, ವಿಷಾದದ್ದೇ ನಮೇ ಭಯಂ, ನನಗೆ ಭಯ ಇಲ್ಲ ಅಂತ ಅವನು ಆಲೋಚನೆ ಮಾಡಿದ್ದ. ಆದ್ರೆ ಮುನಿಶಾಪ ಅದು ಸತ್ಯ ಆಗುವ ಸಾಧ್ಯತೆ ಇದ್ದೇ ಇದೆ
ಅನ್ನುವಂಥ ಮತ್ತೊಂದು ಆಲೋಚನೆಯೂ ಕೂಡ ಇತ್ತು. ಅದಕ್ಕಾಗಿಯೇ ಸತ್ಯವಾಗಸ್ತು ಸ ಮುನಿ, ಆ ಮುನಿ ಸತ್ಯವಾಕ್ಕಾಗಲಿ, ಈ ಕ್ರಿಮಿಗೆ ತಕ್ಷಕ ಎಂಬ ಹೆಸರು ಇರಲಿ, ಅದು ನನ್ನನ್ನು ಕಚ್ಚಲಿ, ಮತ್ತು ನನ್ನ ಮರಣವೇ ಪರಿಹಾರ ಕಾಣಲಿ, ಅಥವಾ ನನಗೆ ಬಂದಿರುವಂತಹ ಅಪಮೃತ್ಯು ಪರಿಹಾರ ಕಾಣಲಿ ಅಂತ ಅವನು ಆಲೋಚನೆ ಮಾಡಿದ್ದ ಅಂತ ಹೀಗೆ ತಿಳ್ಕೊಳ್ಬಹುದು. ಅಪಹಾಸ್ಯದ ನಗು ಇರ್ಲಿಕ್ಕಿಲ್ಲ, ಅಂತೂ ಧನ್ಯತೆಯ ತೃಪ್ತಿಯ ನಗು ಅಂತನೂ ಅದನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಏನು ಅರ್ಥ ಕಾಣಿಸೋದಿಲ್ಲ. ಶರೀರದ ಮೇಲೆ ಅಭಿಮಾನವನ್ನು ಬಿಟ್ಕೊಂಡಿದ್ದ, ಅದೆಲ್ಲ ಸರಿಯೇ, ಆದರೆ ದ್ವಂದ್ವ ಇತ್ತು ಅಂತನೂ ಮಾತ್ರ ನಿಶ್ಚಿತ. ಮಹಾಭಾರತವನ್ನು ನೋಡಿದ್ರೆ ಆಚಾರ್ಯರು ಒಂದೆರಡು ಕಡೆ ಹಿಂದೆಲ್ಲ ಆ ಪರೀಕ್ಷಿತ ಕೂತ್ಕೊಂಡಿದ್ದ ಎಲ್ಲಿ ಅವನು ನದಿಯ ನಡುವೆಯೋ ನದಿಯ ತೀರದಲ್ಲಿಯೋ ಅಂತೆಲ್ಲ ವಿಚಾರ ಮಾಡೋ ಪ್ರಸಂಗ ಬಂದಾಗ ಮಹಾಭಾರತದಲ್ಲಿ ಹೇಳಿದ್ದಾರೆ ನದಿಯ ತೀರದಲ್ಲಿ ಕೂತ್ಕೊಂಡಿದ್ದ ಅಂತಾನೆ, ಅದನ್ನೇ ನದಿಯ ನಡುವೆ ಒಂದು ಅರಮನೆಯಲ್ಲಿ ಕೂತ್ಕೊಂಡಿದ್ದ ಅಂತಿದೆ. ಅದರಿಂದ ಮಹಾಭಾರತವನ್ನೇ ನಾವು ಒಪ್ಪಬೇಕು ಅಂತ ಆಚಾರ್ಯರು ಅದಕ್ಕೆ ನಿರ್ಣಯ ಕೊಟ್ಟಿದ್ದಾರೆ. ಆದ್ರಿಂದ ಈ ಪ್ರಸಂಗದಲ್ಲೂ ಕೂಡ ಭಾಗವತದ ಮಾತನ್ನು ನಾವು ಗಮನಿಸುವಾಗ, ಭಾಗವತದ ಮಾತನ್ನು ಅರ್ಥ ಮಾಡ್ಕೊಳ್ಳುವಾಗ ಮಹಾಭಾರತಕ್ಕೆ ಹೆಚ್ಚು ಒತ್ತು ಕೊಟ್ರೆ, ಆತನಲ್ಲಿ ಆ ದ್ವಂದ್ವ ಇತ್ತು ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗಿಯೂ ಅದು ತಪ್ಪೇನೂ ಅಲ್ಲ ಅಂತ ನನಗನ್ಸೋದು. ಮುಂದೆ ಆಚಾರ್ಯ ಒಂದ್ ಕಡೆ ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ ಅನ್ನುವಂಥ ಈ ಭಾಗವತದ ಮಾತೊಂದನ್ನ ವ್ಯಾಖ್ಯಾನ ಮಾಡಿದ್ದಾರೆ. ಈ ಪರೀಕ್ಷಿತ ರಾಜ ಗರುಡಧ್ವಜನಾದ ಭಗವಂತನ ಪಾದಮೂಲವನ್ನ ಹೋಗಿ ಸೇರಿದ ಅಂತ ಅಲ್ಲೇ ಉಲ್ಲೇಖ ಕಂಡು ಬರ್ತದೆ. ಅದನ್ನ ತೆಗೆದುಕೊಂಡು ಆಚಾರ್ಯರು ಯಾವ್ಯಾವ ದೇವತೆಗಳು ಭಗವಂತನ ಯಾವ್ಯಾವ ಸ್ಥಾನದಲ್ಲಿ ತಾವು ಪ್ರಾಣ ಪರಿತ್ಯಾಗ ಮಾಡಿದ ಬಳಿಕ ಅಲ್ಲಿ ಹೋಗಿ ಸೇರ್ಕೊಳ್ತಾರೆ ಅಂತ ಅನ್ನೋದನ್ನು ವಿವರಿಸಿದ್ದಾರೆ. ಕೆಲವು ಶ್ರೇಷ್ಠರಾದ ದೇವತೆಗಳೆಲ್ಲ ಭಗವಂತನ ಬೇರೆ ಬೇರೆ ಅಂಗಗಳನ್ನು ಹೋಗಿ ಸೇರ್ತಾರೆ. ಆದರೆ ಈ ಕೆಲವು ಉಳಿದ ದೇವತೆಗಳು, ಸಾಮಾನ್ಯರಾದ ದೇವತೆಗಳು, ರಾಜರು ಮೊದಲಾದವರೆಲ್ಲ ಭಗವಂತನ ಪಾದ ಮೂಲವನ್ನು ಹೋಗಿ ಸೇರ್ತಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾದ್ರೆ ಪರೀಕ್ಷಿತ ರಾಜನಿಗೆ ಇನ್ನು ಮುಕ್ತಿಯೇ ಆಗಬೇಕು. ಮುಕ್ತಿ ಆಗುವಂತಹ ಯೋಗ್ಯತೆ ಇರುವವನು ಆ ಅಂತಿಮ ಜನ್ಮದಲ್ಲಿ ಇಂಥ ಒಂದು ದ್ವಂದ್ವಕ್ಕೊಳಗಾಗ್ತಾನ ಅಂತ ನಮಗೆ ಒಂದು ಪ್ರಶ್ನೆ ಉಳಿತದೆ. ನನ್ನ ದೃಷ್ಟಿ ಕೋಣ ಹೀಗಿದೆ, ಮನುಷ್ಯ ಶರೀರ ಇದು, ಮನುಷ್ಯ ಶರೀರ, ಭೌತ ಶರೀರ, ಅದರಲ್ಲಿಯೂ ಮನುಷ್ಯ ಶರೀರ, ಮಾನುಷಾನ್ನೋಪಭೋಗೇನ ಸಂಸರ್ಗಾನ್ ಮಾನುಷೇಶುಚ, ಮನುಷ್ಯರ ಅನ್ನವನ್ನು ತಿಂದಿದ್ದರಿಂದ, ಮನುಷ್ಯರ ಸಂಪರ್ಕದಿಂದ ಇಂಥ ಒಂದು ದ್ವಂದ್ವ ಈ ಮನುಷ್ಯನಿಗೆ ಬಂದೇ ಬರ್ತಿರ್ತದೆ. ಆದ್ರಿಂದ ಆತ ಅವನಿಗೆ ಅಂತಿಮ ಜನ್ಮ ಇರಬಹುದು, ಮುಂದೆ ಆತ ಮುಕ್ತಿಗೆ ಹೋಗುವಂತ ವರ್ಣನೆಯೂ ನಮ್ಗೆ ಗೊತ್ತಿರಬಹುದು. ಆದರೆ ಖಂಡಿತವಾಗಿಯೂ ಅಂತಹದೊಂದು ಆತ ದ್ವಂದ್ವ ಆತನನ್ನು ಕಾಡಿತ್ತು. ಸಾವನ್ನು ತಪ್ಪಿಸಿಕೊಳ್ಳುವ ಪ್ರಯತ್ನವನ್ನೂ ಮಾಡಿದ್ದ. ಆದ್ರಿಂದಲೇ ಆ ಕ್ರಿಮಿಯನ್ನು ನೋಡಿ ಅವನು ನಕ್ಕಿದ್ದ. ಇನ್ನು ಮುನಿಯ ಮಾತು ಸತ್ಯ ಆಗುವ ಸಾಧ್ಯತೆ ಇದೆ ಅನ್ನುವಂಥ ಒಂದು ಎಚ್ಚರವೂ ಕೂಡ ಆತನಿಗಿತ್ತು. ಅದನ್ನೂ ಏನು ಆತ ತಳ್ಳಿ ಹಾಕಿರ್ಲಿಲ್ಲ ಅಂತ ನನಗೆ ಕಾಣಿಸ್ತದೆ. ಮುಂದೆ ಪುರಾಣಿಕಾಚಾರ್ಯ 74ನೇ ಪುಟದಲ್ಲಿ ಹೇಳಿದ್ದು ಉಚಿತವಾಗಿದೆ. ಆ ಕಡೆ ಬ್ರಾಹ್ಮಣನ ಶಾಪವೂ ಹುಸಿ ಆಗಬಾರ್ದು, ಬ್ರಾಹ್ಮಣನ ಶಾಪ ಬರಬೇಕದ. ಯಾಕೆಂದ್ರೆ ಬ್ರಾಹ್ಮಣನ ಶಾಪದಿಂದ ನನ್ನ ರಾಜ್ಯ ಬೊಕ್ಕಸ ಎಲ್ಲ ಸುಟ್ಟು ಬೂದಿಯಾಗಿ ನಾನು ಇನ್ನೂ ಹೆಚ್ಚು ಪಾಪ ಮಾಡದೇ ಇರುವಂತೆ ನನಗೊಂದು ಬುದ್ಧಿ ಬರಬೇಕು ಅಂತ ಅವನು ಬಯಸಿದ್ದ. ಮತ್ತೆ ಈ ಕಡೆ ಅಪಮೃತ್ಯು ದೋಷವೂ ಬರಬಾರ್ದು. ಬ್ರಾಹ್ಮಣನ ಶಾಪ ಹುಸಿ ಆಗಬಾರ್ದಾದ್ರೆ ತಕ್ಷಕ ನನ್ನ ಕಚ್ಚಬೇಕು, ಆದ್ರೆ ಅಪಮೃತ್ಯು ದೋಷ ಬರಬಾರದು ಅಂತ ಅವನು ಆಲೋಚನೆ ಮಾಡಿದ್ದ. ಹೀಗೆಲ್ಲ ಅವನಲ್ಲಿ ಆಲೋಚನೆ ಇದ್ದದ್ದು ಹೌದು, ಆದ್ರೆ ಒಂದು ದ್ವಂದ್ವವು ಕೂಡ ಇತ್ತು. ಆ ದ್ವಂದ್ವಕ್ಕೆ ಅನುಸಾರವಾಗಿ ಆತ ಬದುಕಿದೆ. ಸಾಧಕರಲ್ಲಿ ಇರಬಹುದಾದಂಥ ಒಂದು ದ್ವಂದ್ವವನ್ನೇ ತೋರಿಸ್ತದೆ ಪರೀಕ್ಷಿತನ ಕಥೆಯೂ ಕೂಡ. ಮುಕ್ತಿಗೆ, ಈ ಜನ್ಮ ಆದ್ಮೇಲೆ ಮುಕ್ತಿಗೆ ಹೋಗುವವನಾಗಿದ್ರು ಕೂಡ ಇಂಥ ಒಂದು ದ್ವಂದ್ವ ಇರುವುದು ಅಸಂಭಾವಿತ ಏನಲ್ಲ ಅಂತಲೇ ನನ್ನ ಆಲೋಚನೆ. ಇನ್ನ ಆತ ಪೂರ್ಣವಾಗಿ ಉಪಾಸನೆ ಮಾಡಿದ್ನೋ, ಅನಶನ ವೃತ್ತ ಮಾಡಿದ್ದಾದ್ರೆ ಭಾಗವತ ಹೇಳುವಂತೆ ಅನಶನ ವೃತ್ತ ಮಾಡಿದ್ದ, ಪ್ರಾಯೋಪವೇಶ. ಹಾಗಾದ್ರೆ ಮುಂದೆ ಅವನು ಮಹಾಭಾರತ ಹೇಳುವಂತೆ ಹಣ್ಣು ತಿಂದ ಯಾಕೆ ಅಂತನ್ನುವುದನ್ನು ನಾವು ಉತ್ತರಿಸುವುದು ಕಷ್ಟ. ನನಗೆ ಹೀಗೆ ಅನಿಸ್ತದೆ,
ಭಾಗವತ ಹೇಳುವಂತೆ ಮೊದಲು ಅನಶನ ವೃತ್ತವನ್ನೇ ಮಾಡಿದ್ದ ಪಶ್ಚಾತ್ತಾಪದಿಂದ. ಸಾಯುವವರಿಗೂ ನಾನು ಯಾವುದೇ ಆಹಾರ ಸ್ವೀಕಾರ ಮಾಡಬಾರ್ದು, ಭಾಗವತವನ್ನು ಶ್ರವಣ ಮಾಡಿ ಎಲ್ಲ ಪಾಪಗಳನ್ನು ಕಳ್ಕೊಂಡು ಅನಶನ ವೃತ್ತದ ಮೂಲಕ ಶರೀರ ಪರಿತ್ಯಾಗ ಮಾಡಬೇಕು ಅಂತಲೇ ಬಯಸಿದ್ದ. ಆದರೆ ಮಹಾಭಾರತನೂ ಹೇಳುವಂತೆ ಅವೆರಡೂ ಕಥೆಗಳನ್ನು ನಾವು ಒಟ್ಟಿಗೆ ಮಾಡಿ ನೋಡಿದಾಗ ಆತನಲ್ಲಿದ್ದಂಥ ದ್ವಂದ್ವ ಗೊತ್ತಾಗ್ತದೆ. ಆರಂಭದಲ್ಲಿ ಅನಶನ ವೃತ್ತ ಮಾಡಬೇಕು ಅಂತಲೇ ಬಯಸಿದ್ದ. ಆದರೆ ಯಾವಾಗ ಸೂರ್ಯ ಅಸ್ತಂಗತನಾಗ್ತಾನೆ ಅಂತ ಕಾಣಿಸ್ತು ಮಹಾಭಾರತ ಹೇಳುವಂತೆ, ಇನ್ನು ನನಗೆ ವಿಷಯದಿಂದ ಭಯ ಇಲ್ಲ, ಈ ಒಂದು ಕ್ರಿಮಿಯೇ ಕಚ್ಚಲಿ, ಕ್ರಿಮಿಗೆ ತಕ್ಷಕ ಅಂತ ಹೆಸರಿಲ್ಲ, ಇದು ಕಚ್ಚಿದ್ರಿಂದ ನನಗೇನಾಗಬೇಕಾಗಿದೆ, ಕ್ರಿಮಿ ಕಚ್ಚಿದ್ರು ಕೂಡ ನನಗೆ ಬಹಳ ಹಾನಿ ಏನಾಗೋದಿಲ್ಲ, ನಾನು ಸಾಯೋದಿಲ್ಲ ಅಂತ ಅವನು ಬಯಸಿದ್ದ. ಆದ್ರಿಂದಲೇ ಹಣ್ಣನ್ನು ತಿನ್ಲಿಕ್ಕೆ ಹೋಗಿದ್ದ. ಮೊದಲು ಅನಶನ ವೃತ ಅಂತ ಪ್ರಾರಂಭ ಮಾಡಿದವನು ಏನು ಹಣ್ಣನ್ನು ತಿನ್ನುವಾಗ ಜಿಫಾ ಚಾಪಲಿಂದ ಹಣ್ಣು ತಿನ್ಲಿಕ್ಕೆ ಹೊರಟಿದ್ದಿಲ್ಲ, ಆ ಥರ ನಾನು ಹೇಳಲಿಕ್ಕೆ ಹೊರಟಿಲ್ಲ. ಅನಶನ ವೃತ ಪ್ರಾರಂಭ ಮಾಡಿದ್ದ. ಅನಶನ ವೃತ ಮುಕ್ತಾಯ ಕಾಣುವಾಗ ಒಂದೇನಾದ್ರೂ ಪಾರಣ ಮಾಡಬೇಕು ಅಂತ ಅನ್ನೋದು ಪುರಾಣಿಕಾಚಾರ್ಯ ಹೇಳಿದಾರಲ್ಲ, ಆ ಥರನೇ ಅದು. ಪಾರಣ ಮಾಡಬೇಕು ಅಂತಲೇ ಹೊರಟಿದ್ದವನು. ಪಾಲನೆ ಮಾಡಬೇಕು ಅಂತ ಹೊರಟಿದ್ದು ಮಹಾಭಾರತದಲ್ಲಿ ಉಲ್ಲೇಖ ಕಾಣ್ತದೆ. ಆದರೆ ಮಹಾಭಾರತದಲ್ಲಿ ಅನಶನ ವೃತ ಮಾಡಿದ್ದ ಅಂತ ಉಲ್ಲೇಖ ಇಲ್ಲ. ಮಹಾಭಾರತ ಭಾಗವತ ಎರಡು ಕಥೆಗಳನ್ನು ನಾವು ಸಮ್ಮಿಶ್ರಣ ಮಾಡ್ಕೊಂಡಾಗ ಮಾತ್ರ ಆ ಥರ ಅದು ಗೊತ್ತಾಗ್ತದೆ. ಪಾಲನ ಮಾಡಬೇಕು ಅಂತ ಹೊರಟವನಿಗೂ ಕೂಡ ಒಂದು ಕ್ಷೀಣವಾದ ಆಸೆ, ಬದುಕಿ ಉಳಿತೇನೇನೋ ಅನ್ನುವಂಥ ಆಸೆ ಇತ್ತು. ಹಾಗೆಯೇ ಋಷಿ ಶಾಪ ಹಾಗೆ ಹುಸಿ ಹೋಗೋದಿಲ್ಲ ಅನ್ನೋ ಎಚ್ಚರವೂ ಕೂಡ ಇತ್ತು. ಹೀಗೆ ಆತನ ಕಥೆ ಬಗ್ಗೆ ನಮಗೆ ಕಾಣಿಸ್ತದೆ. ನಂದೇನು ಅಭಿಪ್ರಾಯ ಇತ್ತು ಅಂತ ಅನ್ನೋದನ್ನು ಹೇಳಿದ್ದೇನೆ. ನಾನು 100% ಪುರಾಣಿಕಾಚಾರ್ಯನನ್ನು ಎಲ್ಲ ಅಂಶದಲ್ಲೂ ಸ್ವೀಕಾರ ಮಾಡೋದಿಲ್ಲ. ಗೋವಿಂದಾಚಾರ್ಯರು ಕೂಡ ಎಲ್ಲವನ್ನೂ ಹೇಳಿದ್ದನ್ನು ಒಪ್ಪೋದಿಲ್ಲ. ಇದು ನಿಮಗೆಲ್ಲ ಗೊತ್ತಿದ್ದೇ ಇದೆ, ಮೊದಲಿಂದಲೂ ನಾನು ಹೇಳ್ತಿರೋದನ್ನು ಕೇಳಿದವರಿಗೆ. ಈಗ ಇಷ್ಟು ಹೇಳಿದ್ದೇನೆ. ಮಹಾಭಾರತದ ಪ್ರವಚನದಲ್ಲಿ ಇದನ್ನು ಹೇಳಿರಲಿಲ್ಲ ನಾನು. ಮುಂದೆ ಭಾಗವತದಲ್ಲಿ ಏನನ್ನಾದರೂ ಮತ್ತೆ ಇದನ್ನೇ ಹೇಳುವ ಪ್ರಯತ್ನ ಮಾಡ್ತೇನೆ. ಇನ್ನೂ ಹೆಚ್ಚಿನ ವಿಷಯಗಳೇನಾದರೂ ಸಿಕ್ಕರೆ ಅದನ್ನು ಹೇಳ್ತೇನೆ, ಅಥವಾ ಪುರಾಣಿಕಾಚಾರ್ಯ ಹೇಳಿದ ಸರಿ ಅಂತ ಕಂಡ್ರೆ ಅದನ್ನೇ ಹೇಳ್ತೇನೆ. ಇಲ್ಲದೆ ಹೋದರೆ ಇದೇ ವಿಷಯಗಳನ್ನೇ ಮತ್ತೊಮ್ಮೆ ಹೇಳ್ತೇನೆ. ಇದ್ರ ಬಗ್ಗೆ ನೀವು ನಿಮ್ಮ ಹತ್ರ ಇರುವಂಥ ಪುಸ್ತಕಗಳನ್ನು ಎಲ್ಲ ಪರಿಶೀಲನೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕು. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.